ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತಂತಂದರೆ, ಪೋಸ್ಟ್ ಆಫೀಸ್ GDSಗೆ ಯಾರೆಲ್ಲ ಅಪ್ಲೈ ಮಾಡಿ ಕೆಲವೊಬ್ಬರು ಸೆಲೆಕ್ಟ್ ಆಗಿದ್ರೆ ಓಕೆ, ಇನ್ನೂ ಕೆಲವರು ಸೆಲೆಕ್ಟ್ ಆಗಿಲ್ಲ. ಇಲ್ಲಿ ನಾನು ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ ಸ್ನೇಹಿತರೆ. ಏನಪ್ಪ ಅಬ್ಸರ್ವ್ ಮಾಡಿದ್ದೆ ಅಂತಂತಂದರೆ, ಫಸ್ಟ್ ಲಿಸ್ಟು ಬಿಟ್ಟಾರಲ್ಲ, ಅದರಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ದು ನೀವು ನೋಡ್ಬೋದು. ಎಷ್ಟು ಕಡಿಮೆ ಕಟ್ ಆಫ್ ಹೋಗಿದೆ ಅಂತಂತಂದರೆ, ನೀವು ನೋಡಿದರೆ ಶಾಕ್ ಆಗ್ತೀರ. ಆ ಕಟ್ ಆಫು ಇಡೀ ನೀವು ಕರ್ನಾಟಕದಲ್ಲಿ ಯಾವಾಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಎಷ್ಟು ವರ್ಷ ನೋಟಿಫಿಕೇಷನ್ ಮಾಡಿದ್ರು ಆ ಕಟ್ ಆಫು ನಮ್ಮ ಕರ್ನಾಟಕದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅಷ್ಟು ಕಡಿಮೆ ಕಟ್ ಆಫ್ ನಿಂತಿದೆ. ಓಕೆ, ಈಗ ನೋಡ್ಬೋದು, ನಾನು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಕೊನೆಗೆ ಲಾಸ್ಟ್ ಹೋದರೆ ಇಲ್ಲಿ ನಿಮಗೆ ರಿಸಲ್ಟ್ ಕಾಣುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಡಿಸ್ಟಿಕ್, ಎಲ್ಲ ಒಂದು ಸ್ಟೇಟ್ದು ಬರ್ತದೆ. ನಮ್ಮ ಕರ್ನಾಟಕದ್ದು ನೋಡಿದ್ವಿ ಆಲ್ರೆಡಿ, ಎಲ್ಲರಿಗೂ ಗೊತ್ತಾಗಿದೆ. ನಮ್ಗೆ ಬೇಕಾಗಿದ್ದು ನಾರ್ತ್ ಈಸ್ಟ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತೇಳಿ ಕ್ಲಿಕ್ ಮಾಡಿದರೆ PDF ಬರ್ತದೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ 95, 100. ಓಕೆ, ಇಲ್ಲಿನೂ ಸೇಮ್ ಇದೆ. ಬಟ್ ಇಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂತಂದರೆ, ಡೈರೆಕ್ಟಾಗಿ ಮೇಘಾಲಯದಕ್ಕೆ ಹೋಗ್ಬೇಕು ನೀವು. ಮೇಘಾಲಯ ಡಿವಿಷನ್ಗೆ ಹೋದರೆ ನಾರ್ತ್ ಈಸ್ಟ್ನಾಗ ನೀವು ಶಾಕ್ ಆಗ್ತೀರ ಕಟ್ ಆಫ್ ನೋಡಿದರೆ. ಓಕೆ, ಯಾಕೆ ಅಲ್ಲಿ ಅಷ್ಟೊಂದು ಕಟ್ ಆಫ್ ಇಲ್ಲಿದೆ ನೋಡ್ರಿ. ಬರೀ ನಾನು ಕೆಲವೊಂದು ರಿಸರ್ವೇಷನ್ಗೆ ಹೇಳ್ತಾ ಇಲ್ಲ ಮತ್ತೆ. ಓಕೆ, ಕೆಲವೊಂದು ರಿಸರ್ವೇಷನ್ ಕೆಟಗರಿಗಳು ಇರ್ತವೆ, ಅಂಥವು ಕೇಳ್ತಾ ಇಲ್ಲ. ಎಲ್ಲ ಕೆಟಗರಿಗಳಿಗೂ ಸಹ ಸೇಮ್ ಕಟ್ ಆಫ್. ಎಷ್ಟು ಕಟ್ ಆಫ್ ಅಂತಂದರೆ, ಆ ಒಂದು ಕಟ್ ಆಫ್ ನಮ್ಮೊಂದು ಕರ್ನಾಟಕದಲ್ಲಿ ಇತ್ತು ಅಂತಂದರೆ ಎಲ್ಲರೂ ನಾವು ಸೆಲೆಕ್ಟ್ ಆಗ್ತಿದ್ವಿ. ಓಕೆ, ಇಲ್ಲಿ ನೋಡ್ರಿ, ಇದೆ ನೋಡ್ರಿ, ಇವೆಲ್ಲ ನೀವು ಬೇಡ. ಬಟ್ ಇಲ್ಲಿ ಕಟ್ ಆಫ್ ನೋಡ್ರಿ 87 ನಿಂತಿದೆ. ಎಷ್ಟು? 87. ಯಾವುದು ಯು ಆರ್ 87 ಅಂತ ಇಲ್ಲಿ ನೋಡಿದರೆ, ಇನ್ನೂ ಕೆಳಗೆ ಹೋಗ್ರಿ ಸ್ವಲ್ಪ, ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. 83, 81 ಯು ಆರು ನೋಡ್ಬೋದು. ಇಲ್ಲಿ ಯು ಆರು 83, ಯು ಆರು 81%. 81% ಇದ್ದರೆ ಅಂತಂದರೆ ನೀವು ಸೆಲೆಕ್ಟ್. ನೀವಾಗೇನಾದರೂ ಮೇಘಾಲಯ ಡಿವಿಷನ್ಗೆ ಅಪ್ಲೈಯನ್ನು ಮಾಡಿದ್ರಿ ಅಂತ ಅಂದ್ಕೊಳ್ರಿ, ನೀವು ಇಷ್ಟೊತ್ತಿಗೆ ಯಾರ್ದೆಲ್ಲ ಕಡಿಮೆ ಕಟ್ ಆಫ್ ಇದೆ ಅನ್ನೋದು ಅಷ್ಟಿದೆ ಇಷ್ಟಿದೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರಲ್ಲ, ಎಲ್ಲರದ್ದು ಸೆಲೆಕ್ಟ್ ಆಗ್ತಿತ್ತು ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ಇನ್ನೊಂದು ನೀವು ಶಾಕ್ ಆಗೋದೇನಪ್ಪ ಅಂತಂದರೆ, ಮೇಘಾಲಯ ಡಿವಿಷನಲ್ಲಿ SC ಕ್ಯಾಟಗರಿ ಅವ್ರದ್ದು 59.5% ಇದ್ದರೆ ಸೆಲೆಕ್ಟ್ ಆಗಿದೆ. 59% ಅಂತಂದರೆ ನೀವು ಅರ್ಥ ಮಾಡಿಕೊಳ್ಳಿ, ಅಷ್ಟು ಪರ್ಸೆಂಟೇಜು ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ನಿಲ್ಬೇಕು ಅಂತಂತಂದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಓಕೆ, ಅಷ್ಟು ಕಡಿಮೆ ಕಟ್ ಆಫ್ ನಿಂತಿದೆ. ಅದನ್ನು ನಾವು ಯಾವ ರೀತಿ ನೋಡಿ, ಇಲ್ಲಿ 81 ಯು ಆರ್ ಕ್ಯಾಟಗರಿಗೆ 81 ಅರ್ಥ ಮಾಡಿಕೊಳ್ಳ್ರಿ. ಓಕೆ, ಇಷ್ಟಿಷ್ಟು ಕಡಿಮೆ ಕಟ್ ಆಫು ಈ ಒಂದು ಏನಪ್ಪ ಅಂತಂತಂದರೆ ಮೇಘಾಲಯ ಡಿವಿಷನಲ್ಲಿ ನಿಂತಿದೆ. ಅಂದರೆ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಇಷ್ಟು ಕಡಿಮೆ ಕಟ್ ಆಫ್ ಇದೆ ನೋಡಿ. ಇಲ್ಲಿ EWS ಬಂದ್ಬಿಟ್ಟು 65% ಸೆಲೆಕ್ಟು. 65%. ನಮ್ಮಲ್ಲಿ ನೋಡಿದ್ರೆ ಕಟ್ ಆಫು ವಿಪರೀತ. ಎಷ್ಟಪ್ಪ ಅಂತಂದರೆ ಎಲ್ಲಿಯೂ ನೋಡ್ರಿ ನೀವು 97ಗಿಂತ ಕಡಿಮೆ ಇಲ್ಲನೇ ಇಲ್ಲ. ಆಯಿತಾ? 97ಗಿಂತ 97, 98, 97, 98. ಈಗ ಇನ್ನೂ 5 ಲಿಸ್ಟ್ ಬಿಡ್ತಾರೆ ಅಂದ್ಕೊಳ್ರಿ. 5 ಲಿಸ್ಟಲ್ಲೂ ಕಟ್ ಆಫ್ ಎಷ್ಟಿರ್ತದಪ್ಪ ಅಂತಂದರೆ 97+ ಇರ್ತದೆ, ಹೊರತು ಕಡಿಮೆ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಓಕೆ, ಅಷ್ಟು ಹೆಚ್ಚು ಕಾಂಪಿಟೇಷನು ನಮ್ಮೊಂದು ಕರ್ನಾಟಕದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿಯೂ ಸಹ ಸೇಮ್ ಇಷ್ಟೇ ನಿಂತಿತ್ತು ಈ ಹಿಂದೆ ಕಟ್ ಆಫ್ಗಳು. ಓಕೆ, ಈಗ ಯಾಕೆ ಇಷ್ಟೊಂದು ಕಟ್ ಆಫ್ ಆಗ್ತಾ ಇದೆ ಅಂತ ಕಾರಣ ಅಂತಂದರೆ, ಕೊರೋನಾ ಬಂದ ಕಾರಣಕ್ಕಾಗಿ ಅಲ್ಲಿ ಹೆಚ್ಚು ಪರ್ಸೆಂಟೇಜ್ ಬಂದರು. ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ ಸೇಮ್ 70 ತೊಗೊಂಡ್ರು ನೀವು ಜಾಬಲ್ಲಿ ಸೆಲೆಕ್ಟ್ ಆಗ್ತಿದ್ರಿ. ಈ ಹಿಂದೆ ಅಷ್ಟೇ ಇತ್ತು, ಜಾಸ್ತಿ ಕಡೆಗೆ ಇರಲಿಲ್ಲ. 70, 81, 80 ಇದ್ದವರು ಅಂತಂತಂದರೆ ನೀವು 100% ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಿದ್ರಿ. ಇನ್ನು 70, 65 ಎಲ್ಲರೂ 5 ಲಿಸ್ಟ್ ಅಷ್ಟೊತ್ತಿಗೆ ಸೆಲೆಕ್ಟ್ ಆಗ್ತಿದ್ರು ಎಲ್ಲರೂ. ಓಕೆ, ಆ ರೀತಿಯಾಗಿ ಆಗ್ತಿತ್ತು ಸ್ನೇಹಿತರೆ. ಬಟ್ ಈಗ ಹೆವಿ ಕಾಂಪಿಟೇಷನ್ ಬಂದಿದೆ. ಈಗ 97ಗಿಂತ ಕಡಿಮೆ ಕಟ್ ಆಫ್ ನಿಲ್ಲೋದೇ ಇಲ್ಲ, 95ಗಂತೂ ಕಡಿಮೆ ನಿಲ್ಲೋದೇ ಇಲ್ಲ. 65, 60 ಅಂತ ಬಂದರೆ ತೀರಾ ಇದಾಗೋಗ್ತದೆ ಸ್ನೇಹಿತರೆ. ಓಕೆ, ಹಾಗಾಗಿ ಇದೊಂದು ನಿಮ್ಗೆ ಹೇಳ್ಬೇಕಂತ ಅನಿಸ್ತಿತ್ತು. ಯಾಕಂದರೆ ನಾನು ಚೆಕ್ ಮಾಡುವಾಗ ನೋಡಿದೆ, ಇಷ್ಟು ಕಡಿಮೆ ಕಟ್ ಆಫು ನಮ್ಮ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿನೇ ಇಷ್ಟು ಕಡಿಮೆ ಕಟ್ ಆಫು ಎಲ್ಲಿ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಯಾವ ರೀತಿ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.